ಬರೀ ಗ್ಯಾರಂಟಿಗಳಿಂದಲೇ ಗೆಲ್ಲೋಕ್ಕಾಗಲ್ಲ ಅಂತ ಹೇಳಿ ಬೆಳಗಾವಿಯಲ್ಲಿ ಮಾಜಿ ಸಚಿವರಾದ KN ರಾಜಣ್ಣ ಅವರು ಹೇಳಿದ್ದಾರೆ. ಸುವರ್ಣಸೌಧದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದಂಥ ಅವರು ಗ್ಯಾರಂಟಿಗಳನ್ನ ಪುನರ್ ಪರಿಶೀಲನೆ ಮಾಡಿ ಅಂತ ಹೇಳಿ ಹೇಳ್ತಿಲ್ಲ. ವಾಸ್ತವಾಂಶ ಏನಂದ್ರೆ ಬರೀ ಗ್ಯಾರಂಟಿಗಳಿಂದಲೇ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು. ಗ್ಯಾರಂಟಿಗಳ ಜೊತೆಗೆ ಅಭಿವೃದ್ಧಿ ಕಾರ್ಯಗಳಿಗೂ ಕೂಡ ಒತ್ತು ಕೊಡಿ ಅಂತ ಹೇಳಿ ಸಲಹೆ ಕೊಟ್ಟಿದ್ದಾರೆ. ಆ ರೀತಿ ಭಾವನೆ ಮಾಡಬೇಕಾಗಿಲ್ಲ. ಗ್ಯಾರಂಟಿಗಳಿಂದ ನೀವು ಪುನರ್ ಪರಿಶೀಲನೆ ಮಾಡಿ ಅಂತಕ್ಕಂಥದ್ದಿಲ್ಲ. ಆದರೆ ವಾಸ್ತವಾಂಶ ಏನಂದರೆ ಗ್ಯಾರಂಟಿಗಳಿಂದನೇ ನಾವು ಗೆಲ್ಲಕ್ಕಾಗೋದಿಲ್ಲ. ಗ್ಯಾರಂಟಿ ಜೊತೆಯಲ್ಲಿ ಅಭಿವೃದ್ಧಿ ಕೆಲಸಗಳು ಆಗಬೇಕು. ಆಗ ಮುಂದೆ ನಮಗೆ ಪಕ್ಷಕ್ಕೆ ಒಳ್ಳೆಯ ಹೆಸರು ಬರುತ್ತೆ ಅಂತಕ್ಕಂಥ ಸಲಹೆ. ಆ ಸಲಹೆಯನ್ನು ಭಾಳಷ್ಟು ಜನ ಶಾಸಕರು ಹೇಳಿದ್ದಾರೆ. ಅದ್ರಲ್ಲಿ ತಪ್ಪೇನಿದೆ? ಫೀಬೀಸಿಂದನೇ ನಾವು ಚುನಾವಣೆ ಗೆಲ್ತೀವಿ ಅನ್ನೋ ನಂಬಿಕೆ ಇದ್ದಿದ್ದರೆ ನಮ್ಮ ಆಂಧ್ರದಲ್ಲಿ ಜಗನ್ನು ಅಷ್ಟೊಂದು ಫೀಬೀಸ್ ಕೊಟ್ಟಿದ್ದಾನೆ, ಯಾರೂ ಕೊಟ್ಟಿರಲಿಲ್ಲ ಅಷ್ಟೊಂದು. ಮತ್ತು ಅವ್ರು ಬರೀ 18 ಸೀಟ್ ಬರ್ತಾರೆ. ಅದರಿಂದ ಫೀಬೀಸಿಂದನೇ ಗೆಲ್ತೀವಿ ಗೆಲ್ಲತಕ್ಕಂಥದ್ರಲ್ಲಿ ಫೀಬೀಸ್ ಕೊಡೋದು ಒಂದು ಅಂಶ. ಜೊತೆಯಲ್ಲಿ ಅಭಿವೃದ್ಧಿ ಕೆಲಸಗಳು ಕೂಡ ಆಗಬೇಕು. ಅಭಿವೃದ್ಧಿ ಕೆಲಸಗಳು ಮಾಡದೆ ಬರೀ ಫೀಬೀಸ್ ಮೇಲೆ ನಾವು ಚುನಾವಣೆನ ಜನ ನಮಗೆ ಆಶೀರ್ವಾದ ಮಾಡ್ತಾರೆ ಅಂತಕ್ಕಂಥ ಒಂದು ಇದು ಬೇಡ ಅಂತಕ್ಕಂಥದ್ದು. ಪರಿಷ್ಕರಣೆ ಮಾಡಬೇಕು ಅಂತಕ್ಕಂಥದ್ದಲ್ಲ. ಫೀಬೀಸ್ ಇಟ್ಕೊಂಡೇ ನಾವು ಡೆವಲಪ್ಮೆಂಟಲ್ ಆ್ಯಕ್ಟಿವಿಟೀಸ್ಗೂ ಇನ್ನೂ ಹೆಚ್ಚು ಹಣವನ್ನು ಒದಗಿಸ್ಬೇಕು ಅಂತಕ್ಕಂಥ ಒತ್ತಾಯ. ಯಾರಿಲ್ಲ ರೀ, ಸುಮ್ಮನೆ ನೀವು ಎಲ್ಲ ಮಾಧ್ಯಮದ ಸೃಷ್ಟಿ ಅಷ್ಟೇ. ಚಲವಾದಿವ್ರು ಸರ್ಕಾರ ಬಂದಾಗ ಅವ್ರು ವಜಾ ಮಾಡ್ಕೊಳ್ಳಿ ಬಿಡಿ. ಈಗ ಅವರು ನೋಡಿ, ಪುನರುಚ್ಚಾರ ಆಗ್ತಕ್ಕಂಥ ಅಗತ್ಯತೆ ಇಲ್ಲ. ಈಗಾಗಲೇ AICCಯಿಂದ ಸ್ಪಷ್ಟ ಮಾಡಿದ್ದಾರೆ ಅಧ್ಯಕ್ಷರು. ನಾಯಕತ್ವದ ಬದಲಾವಣೆ ಬಗ್ಗೆ ಯಾರೇ ಮಂತ್ರಿ ಇರಲಿ, ಶಾಸಕ ಇರಲಿ, ಇನ್ನೊಬ್ರು ಇರಲಿ, ಯಾರೂ ಕೂಡ ಅದ್ರ ಬಗ್ಗೆ ಚರ್ಚೆನೂ ಮಾಡಬಾರ್ದು, ಪ್ರಸ್ತಾಪನೂ ಮಾಡಬಾರ್ದು ಅಂತಕ್ಕಂಥದ್ದು. ಹಾಗಾಗಿ ನಾಯಕತ್ವದ ವಿಚಾರದಲ್ಲಿ ಯಾವುದೇ ಪ್ರಸ್ತಾಪನೂ ಇಲ್ಲ, ಯಾವುದೇ ಚರ್ಚೆನೂ ಇಲ್ಲ. ಈಗ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲರೂ ಕೂಡ ಅವರ ಅಭಿಪ್ರಾಯವನ್ನು ಸೂಚನೆ ಮಾಡಲಿಕ್ಕೆ ಸ್ವತಂತ್ರರಿರ್ತಾರೆ. ಕಾಶ್ಯಪನ ಅಭಿಪ್ರಾಯ ಅದಿರ್ಬೋದು, ಇನ್ನೊಬ್ಬರ ಅಭಿಪ್ರಾಯ ಇನ್ನೊಂದಿರ್ಬೋದು. ಹಾಗಂದಾಕ್ಷಣಕ್ಕೆ ಅದೇನು ತೀರ್ಮಾನ ಅಲ್ವಲ್ಲ. ಅಂತಿಮವಾಗಿ ಸರ್ಕಾರ, ಮುಖ್ಯಮಂತ್ರಿಗಳು, ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನ ಮಾಡ್ತಾರೆ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.